मैं हूं आबिद हुसैन शेख, आपका खैर मकदम है 4 टीवी न्यूज़ में। बीजापुर की एलबीएस मार्केट में व्यापारी और पालिका आमने सामने। बीजापुर शहर का मुख्य बाजार लाल बहादुर शास्त्री मार्केट 500 से अधिक दुकानों का विशाल कॉम्प्लेक्स। कल से यहां व्यापारियों और महानगर पालिका के बीच मार्केट में कई समस्या और सही व्यवस्था को लेकर तनाव देखने को मिला। पालिका की नोटिस के दुकानदार अपने दुकानों की हद पार करके व्यापार कर रहे हैं। स्वच्छता में लापरवाही, किराया और टैक्स में कोताही जैसे विषयों पर पालिका ने दुकानदारों का नोटिस लिया था, तो वहीं दुकानदार मार्केट बिल्डिंग की खराब हालत, ड्रेनेज की व्यवस्था, सुरक्षा के प्रबंध, सीसीटीवी और पालिका कर्मचारियों के गलत बर्ताव से तंग आकर नाराज नजर आए। इन्हीं समस्याओं और व्यवस्थाओं को लेकर कमिश्नर विजय कुमार और लाल बहादुर शास्त्री मार्केट के अध्यक्ष और पदाधिकारियों के बीच आज सुबह से बातचीत का सिलसिला चला, जिसमें पालिका और दुकानदारों के सहयोग और आपसी अंडरस्टैंडिंग के साथ इन समस्याओं का समाधान निकालने पर फैसला लेकर कल से दुकानें बंद रखकर अपना विरोध जता रहे व्यापारियों और महानगर पालिका के बीच रहे इस तनाव को खत्म करने का फैसला लिया गया। ಅಂದ್ರೆ ನಮಗೆ ಮಾತಾಡೋದು ಆಗೋದಿಲ್ಲ. ಓಪನ್ ನಾ ಮಾತಾಡ್ಕೊತೇವೆ. इसमें तो अच्छी लगी तो चलने लगा ಹಿಂದೆ ಒಂದು ಸತಿ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆದಾಗ ಬಂದೆಲ್ಲ MLA ಸಾಹೇಬರು DC ಸಾಹೇಬರು ಖುದ್ದಾಗಿ ಬಂದೆಲ್ಲ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ರು. ಅದಾದಮೇಲೆ ಸಭೆನೂ ಆಗಿತ್ತು. ಸಭೆ ಆದಮೇಲೆ ಇದನ್ನು ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ರು. ಈಗಾಗಲೇ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ, ಇದು ಸೋರಬಾರ್ದಂಗೆ. ಆಮೇಲೆ ಇವರು ಒಂದು ವ್ಯವಸ್ಥಿತ ಸುಸಜ್ಜಿತವಾಗಿ ಒಂದು ಮಾರ್ಕೆಟ್ ಏನಿದೆಲ್ಲ ಸದ್ಯಕ್ಕೆ ಇದನ್ನು ಉಳಿಸ್ಕೊಳ್ಳಿಕ್ಕೆ ಆ ಪ್ರಕಾರ ಮಾಡಿದ್ದಾರೆ. ನಾವು ಮಾಡ್ಕೊಳ್ತಾ ನೆಕ್ಸ್ಟ್ ಅದು ಮಾಡಬೇಕಂದ್ರೆ ಇವರು ಬಾಡಿಗೆ ಕಟ್ಟಬೇಕಾಗುತ್ತೆ. ತುಂಬ ಜನ ಯಾರೋ ಬಾಡಿಗೆ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಕೂಡಲೇ ಬಾಡಿಗೆ ಕಟ್ಟಿ ಅಂತಕೊಂಡು ನಾವು ಮೊನ್ನೆ ಬಂದು ಇವ್ರು ಹೇಳಿದ್ದೀವಿ. ಅದಕ್ಕೋಸ್ಕರ ನಾವು ಅದನ್ನು ಇವರು ನಾವು ಬಾಡಿಗೆ ಕಟ್ಟಿದ್ದೀವಿ ಅಂತಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಎಷ್ಟಿದೆ ಬ್ಯಾಲೆನ್ಸ್ ಯಾರು ಇದ್ರೆ ಕಟ್ಟಿ ಅಂತ ನಾವು ಹೇಳಿದ್ದೀವಿ. ಅದ್ರ ಜೊತೆಗೆ ಈ ಲಾಕ್ಡೌನ್ ಟೈಮಲ್ಲಿ ಅವರು ನಮಗೆ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಕ್ಸಂಪ್ಷನ್ ಸರ್ಕಾರದಿಂದ ಯಾವುದೋ ಆದೇಶ ಆಗಿಲ್ಲ, ಅದನ್ನು ಕಟ್ಟಿ ತಗೊಂತ ನಾವು ಅವ್ರು ಹೇಳಿದ್ದೀವಿ. ಅದ್ರ ಜೊತೆಗೆ ಅವರಿಗೆ ನಮ್ಮಲ್ಲಿ ಟ್ರೇಡ್ ಲೈಸೆನ್ಸ್ ತೊಗೋಬೇಕು. ಯಾವುದೋ ಒಂದು ನಗರ ವ್ಯಾಪ್ತಿಯಲ್ಲಿ ಒಂದು ವ್ಯಾಪಾರ ಮಾಡಬೇಕಂದ್ರೆ ಟ್ರೇಡ್ ಲೈಸೆನ್ಸ್ ತೊಗೋಬೇಕು. ಫಸ್ಟ್ ಇವರು ನಮ್ಮ ಮಾಲೀಕತ್ವದಲ್ಲಿರ್ತಕ್ಕಂಥ ಅಂಗಡಿಗಳಾಗಿರೋದ್ರಿಂದ ಫಸ್ಟ್ ನೀವು ಟ್ರೇಡ್ ಲೈಸೆನ್ಸ್ ತೊಗೊಳ್ರಿ, ಪ್ರತಿ ತಿಂಗಳ ಬಾಡಿಗೆ ಕಟ್ಟ್ರಿ. ಅದ್ರ ಜೊತೆಗೆ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬರ್ತಾಯಿದ್ದು ನೋಡ್ತೀವಿ, ಇಲ್ಲಿ ತುಂಬ ಕಸ ಆಗ್ತದೆ ಅಂಗಡಿಕಾರರು. ಯಾಕಂತಂದರೆ ಎಲ್ಲ ಸಿಟಿ ಬೇರೆ ಕಡೆ ಕ್ಲೀನ್ ಮಾಡಿಬಿಟ್ಟು ನಾವು ಇಲ್ಲೇ ಮಾಡಬೇಕಂದ್ರೆ ಒಂದು 15-20 ಜನ ಲೇಬರ್ ಬಿಡಬೇಕಾಗುತ್ತೆ. ಅದಕ್ಕೋಸ್ಕರ
ಪ್ರತಿಯೊಂದು ಅಂಗಡಿಕಾರರು ಸ್ವಂತ ಅವ್ರನ್ನ ಡಸ್ಟ್ಬಿನ್ ಇಟ್ಕೊಂಡು ಅದಕ್ಕೆ ಕಸ ಕೊಡಿ ಅಂತಕೊಂಡು ಅವ್ರು ಹೇಳಿದ್ವಿ. ಅದಕ್ಕೆಲ್ಲ ನಾವು ಮಾಡ್ತೀವಿ ಅಂತಕೊಂಡವ್ರೆಲ್ಲ ಭರವಸೆ ಕೊಟ್ಟಿದ್ದಾರೆ. ಇವತ್ತಿಂದ ನಾವು ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ ನಾವು ಏನು ಈ ಕಡೆ ಒಂದು 2-3-4 ಕಡೆ ರಸ್ತೆ ಇದೆಯಲ್ಲ, ಎಲ್ಲ ಕಡೆ ನಾವು ಗಾಡಿಗಳನ್ನ ಕಳಿಸ್ಕೊಡ್ತೀವಿ. ಅಲ್ಲಿ ಅವ್ರಿಗೆ ಕಸ ಕೊಡಲಿಕ್ಕೆ ಹೇಳಿದ್ವಿ. ಅವರೆಲ್ಲ ಇದಕ್ಕೆಲ್ಲ ಭರವಸೆ ಉಪಯೋಗ ಕೊಟ್ಟಿದ್ದಾರೆ. ಇವತ್ತು ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನೋಟಿಸ್ ಯಾವ ಕಾರಣಕ್ಕೆ ಕೊಟ್ಟಿದೆ ಸರ್? ನೋಟಿಸ್ ಯಾವ್ದು ರೀ? ಎನ್ಕರೇಜ್ಮೆಂಟ್ ಮಾಡ್ಯಾರ ಅಂತ ಅಂಗಡಿಯವರು? ಇಲ್ಲ, ಅಂಗಡಿಯವ್ರು ಎನ್ಕರೇಜ್ಮೆಂಟ್ ಅಂದರೆ ಸ್ವಲ್ಪ ಇಲ್ಲ, ಬೇರೆಯವರೆಲ್ಲ ಏನು ತುಂಬ ಮುಂದೆ ಬಂದು ಹಾಕೋತಾ ಇದ್ದಾರೆ ಅಂತಕೊಂಡು ಹೇಳಿದರು. ಹಿಂದೆ ಏನೋ ಒಂದು 2 ಫೂಟ್ ಅಂತಕೊಂಡು ಮಾತುಕತೆ ಆಗಿದೆ ಅಂತ ಹೇಳಿದರು. ತುಂಬ ಜನ ಹಾಕ್ಕೊಂಡ್ರೆ ನಿನ್ನೆ ಬಂದು ತಗೊಳ್ಳಿ ಅಂತಕೊಂಡು ಹೇಳಿದ್ದಾರೆ. ಅದಕ್ಕೋಸ್ಕರ ನೀವೇನಾದ್ರು ಒಂದು ಫಿಕ್ಸ್ ಮಾಡಿ ಲೈನ್ ಔಟ್ ಮಾಡಿ ನಮ್ಗೆ ಕೊಡಿ ಅಂತ ಅವ್ರು ಹೇಳಿದ್ದಾರೆ. ಆ ಪ್ರಕಾರ ನಾವು ಅದನ್ನು ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು. ಇಲ್ಲ CCTV ಕ್ಯಾಮ್ರಾ ಬೇಕಾರೆ ಈಗ ಅವರು ತಾವೇನಾದ್ರು ಈಗ ಬೇಕಾದ್ರೆ ಒಂದು 4 ಗೇಟ್ಗೆ ಈ ಸತಿಗೆ ನಾವು ವರ್ಕ್ ತೊಗೊಳ್ತಾ ಇದ್ದಿಲ್ಲ, ಅದ್ರ ಬೇಕಾದ್ರೆ ಅಳವಡಿಸೋಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲ, ಡ್ರೈನೇಜು ಈಗಾಗಲೇ ನಾವು ಒಂದು 6 ಲಕ್ಷ, ಒಂದು 7 ಲಕ್ಷ, ಸುಮಾರು ಒಂದು 7 ಲಕ್ಷದಲ್ಲಿ ಈಗಾಗಲೇ ವರ್ಕ್ ಮಾಡಿ ರಿಪೇರಿ ವರ್ಕ್ ಮಾಡಿದ್ದಾರೆ. ಗೇಟು ಡ್ರೈನೇಜ್ ಸಂಬಂಧಪಟ್ಟಂಗೆ ಇನ್ನುಳಿದವ್ರು ಏನೋ ಸ್ವಲ್ಪ ಕೆಲವು ಸಮಸ್ಯೆಗಳಿದ್ದಾರೆ. ನಾಳೆ ನಾನು ಅವ್ರು ನಮ್ಮ ಇಂಜಿನಿಯರ್ಸ್ ಕಳಿಸ್ಕೊಡ್ತೀನಿ. ಖುದ್ದಾಗಿ ಬಂದು ಅವ್ರು ತೋರಿಸ್ಲಿಕ್ಕೆ ಇದ್ದೀನಿ. ಅದೇನಿದೆ ನಾವು ಅದು ಎಸ್ಟಿಮೇಟ್ ಮಾಡಿಸಿ ಸರಿಪಡಿಸೋಕೆ ವ್ಯವಸ್ಥೆ ಮಾಡ್ತೀವಿ. ಬಿಲ್ಡಿಂಗ್ ಕಂಡೀಷನ್ ಹೇಗಿದೆ ಸರ್? ಬಿಲ್ಡಿಂಗ್ ಕಂಡೀಷನ್ ಈಗಾಗಲೇ ಆದರೂ ಸ್ಟೆಬಿಲಿಟಿ ರಿಪೋರ್ಟ್ ತೊಗೊಂಡಿದ್ದಾರೆ. ನಮ್ಮ ಇಂಜಿನಿಯರ್ಸು ಬಂದು ಸರಿ ಚೆಕ್ ಮಾಡಿದ್ದಾರೆ. ಅದಕ್ಕೆ ಏನೇನು ವರ್ಕ್ ತೊಗೋದು ಎಸ್ಟಿಮೇಟ್ ಮಾಡಿದ್ದಾರೆ. ಇನ್ನೊಂದು ಸರ್ತಿ ಬೇಕಾದ್ರೆ ಅದನ್ನು ಚೆಕ್ ಮಾಡಿಕೊಂಡು ನಾವು ವರ್ಕ್ ತೊಗೋಕೆ ವ್ಯವಸ್ಥೆ ಮಾಡ್ತೀವಿ. 1 ಇಯರ್ ಸುಮಾರು ಒಂದು 80 ಲಕ್ಷ 90 ಲಕ್ಷ ಆಗ್ಬೋದು. ಎಲ್ಲಿ ಬಾಡಿಗೆ? ಇಲ್ಲ, ಸುಮಾರು ಒಂದು ವರ್ಷಕ್ಕೆ ಎಲ್ಲ ಅಂಗಡಿ ಸೇರಿಸಿ ಒಂದು 80 ಲಕ್ಷ ಆಗುತ್ತೆ. ಇಲ್ಲ, ಯಾವುದೋ ಒಂದು ಇದಕ್ಕೆ ನಾವು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಪ್ಲಸ್ ರೆಸಿಡೆನ್ಸಿನ ವಾಸಸ್ ಮನೆ ಇರ್ಬೋದು, ಪ್ರತಿಯೊಂದಕ್ಕೂ ಇಷ್ಟು ನಮಗೆ ಒಂದು SWM ಅಂತ ತೊಗೋಬೇಕಂತ ಅವಕಾಶ ಇದೆ. ಸರ್ಕಾರದ ಆದೇಶ ಇದೆ. ಯಾಕಂದ್ರೆ ನಾವು ಪ್ರತಿಯೊಬ್ಬರಿಗೂ ಮನೆ ಕಸ ಕಲೆಕ್ಟ್ ಮಾಡ್ತಾರಿಂದ ಇಲ್ಲಿ ಬಂದು ತೊಗೋತಾರಿಂದ ಕಂಪಲ್ಸರಿ ಪ್ರತಿಯೊಬ್ಬರು ಅದಕ್ಕೆ ಅವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಕಟ್ಟಬೇಕು. ಆ ಪ್ರಕಾರ ಮಾತ್ರ ನಾವು ತೊಗೋತಾ ಇದ್ದೀವಿ. ಬೇರೆ ಯಾವುದೂ ಜಾಸ್ತಿ ತೊಗೊಳ್ತಲ್ಲ. ಅದ್ರ ಜೊತೆಗೆ ಈ ಮಾರ್ಕೆಟ್ ಕ್ಲೀನ್ ಸಂಬಂಧಪಟ್ಟಂಗೆ ನಮ್ಮಿಂದನೇ ಸಹಿತ ನಾವು ಟೆಂಡರ್ ಮಾಡಿ ಇದನ್ನು ಕ್ಲೀನಿಂಗ್ ಕೆಲಸ ಮಾಡ್ತಿದ್ದಾರೆ. ಅದಕ್ಕೂ ಅವ್ರು ನಾವು ಕೈ ಜೋಡಿಸ್ಲಿಕ್ಕೆ ಹೇಳಿದ್ದೀವಿ. ಥ್ಯಾಂಕ್ ಯು. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆಗೆ ಇವತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ಬಂದಿದ್ದರು. ಮತ್ತು ಕೆಲವೊಂದು ಕುಂದುಕೊರತೆ ನಾವು ಈಗಾಗಲೇ 1 ವರ್ಷದಿಂದ ಹೇಳಿದ್ದೆವು. ಯಾಕಂದರೆ ಈ ಮಾರುಕಟ್ಟೆ ಸ್ಟೆಬಿಲಿಟಿ ಕೇಳಿದ್ರಿ ನೀವು. ಸ್ಟೆಬಿಲಿಟಿ ಇನ್ನೂ 40-50 ವರ್ಷ ತನಕ ಸ್ಟೆಬಿಲಿಟಿ ಅದ ಅಂತೇಳಿ ಇಂಜಿನಿಯರಿಂಗ್ ರಿಪೋರ್ಟ್ ಬಂದದ. ಮೊದಲು ಈಗ 1 ವರ್ಷ ಹಿಂದೆ ಇದು ಆಗಿತ್ತು. ಅದಾದ ಬಳಿಕ ಏನು ಶೀತಲ ಆಗ್ಲಕತ್ತದ, ಮಳೆ ನೀರು ಏನದ, ಕೇವಲ ಮಳೆ ನೀರೇ ಪಾಸ್ ಆಗ್ಲಾರ್ಸಲ್ಯಾಂದು ಇದು ತೊಂದರೆ ಆಗ್ಲಕತ್ತದ. ಆ ಮಳೆ ನೀರು ಸಲ್ಯಾಂದು ಏನು ಆಗುತ್ತಲ್ಯಾಂದು ಮತ್ತು ಇನ್ನೊಂದು ಎಲ್ಲೆಲ್ಲಿ ಶೀತಲ ಆಗ್ಯದ, ಆ ಒಂದು ವೈಜ್ಞಾನಿಕವಾಗಿ ಇವತ್ತಿನ ದಿವಸ ಏನು ಬಂದದ ಅದ್ರ ಪ್ರಕಾರ 2 ಕೋಟಿ 70 ಲಕ್ಷ ರೂಪಾಯಿದೊಂದು ಎಸ್ಟಿಮೇಟ್ ಮಾಡಿದರು ಡಿಸೆಂಬರ್ದಾಗ. ಅದು ಏನು ಕೋವಿಡ್ದಿಂದ ಮುಂದೋಯ್ತು. ಮತ್ತು ಈಗ ಅದೇ ಏನು ಎಸ್ಟಿಮೇಟ್ ಅದ ನಾವು ಮತ್ತು ಇದು ಮಾಡಿಕೊಂಡು ಆ ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡ್ತೀನಿ ಅಂತೇಳಿ. ಡ್ರೈನೇಜ್ ಪ್ರಾಬ್ಲಮ್ ಇದ್ದು ಟೆಂಡರ್ ಆಗಿದೆ, ಅದನ್ನು ಮಾಡ್ತೀನಿ ಅಂತ ಹೇಳ್ಯಾರ. ಮತ್ತು ಇವತ್ತು KBದು ಈಗಾಗಲೇ ಮಾಡಿದ್ರು, ಅದು ಸ್ಯಾಂಕ್ಷನ್ ಆಗಿದೆ. 40 ಲಕ್ಷದ್ದೇನೋ ಇತ್ತು ಅದು. ಈಗ ಅದನ್ನು ಇದು ಪೂರ್ಣ ಒಂದು ಹಂತಕ್ಕೆ ಬಂದದ. ಮತ್ತು ಇವೇನು ಎನ್ಕ್ರೋಚ್ಮೆಂಟದ್ದು ಕೆಲವೊಂದು 500 ಅಂಗಡಿ ಇರೋದ್ರಿಂದ ವ್ಯಾಪಾರಸ್ಥರಿಗೆ ಸಣ್ಣ ಅಂಗಡಿ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಮುಂದೆ ಬಂದಿರ್ತಾರೆ. ಅವತ್ತು ಈಗೇನದ ಅವರಿಗೆ ಒಂದು 2.5 ಫುಟ್ಟದ್ದು ಏರಿ ಹೊಡೆದು ಕೊಟ್ಟು ಅದರೊಳಗೆ ಅವ್ರಿಗೆ ಇರ್ಲಾಕ ಅವರು ಇವತ್ತಿನ ದಿವಸ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಏನಪ್ಪ ನಮಗೆ ಮುಖ್ಯವಾಗಿ ನೀವು ಒಂದು ಕಸದ ಬುಟ್ಟಿಯನ್ನು ಇಟ್ಕೋತಾರೆ. ಆ ಕಸದ ಬುಟ್ಟಿ ಸರ್ ಇವತ್ತಿನಿಂದ ನಾವು ಎಲ್ಲರಿಗೆ ಮಾರ್ಕೆಟಿಗೆ ನೋಟಿಸ್ ಕೊಡ್ತೇವೆ. ಈಗಾಗಲೇ ಕೊಟ್ಟೆವು. ಎಲ್ಲರೂ ತಗೊಂಡು ಏನು ಗಾಡಿ ಬರ್ತದೆ ಅದ್ರಾಗ ಹಾಕ್ತೇವೆ. ಮತ್ತು ಎಲ್ಲರೂ ಲೈಸೆನ್ಸ್ ತೊಗೋತೇವೆ. ಮತ್ತು ಏನು ಬಾಡಿಗೆ ಕೊಡೋದದ ಅದನ್ನು ನಾವು ಬಾಡಿಗೆ ಕೊಡ್ತೇವೆ. ಯಾಕಂದರೆ YS ಪಾಟೀಲ್ ಅವರು ಏನು ಜಿಲ್ಲಾಧ್ಯಕ್ಷ ಇದ್ದ ಜಿಲ್ಲಾಧಿಕಾರಿಗಳಿದ್ದಾಗ ಅವ್ರು ನಮಗೊಂದು ಮಾತು ಹೇಳಿದರು, ನಿಮಗೆ 2 ತಿಂಗಳದ್ದು ಏನದ ನಾ ಬಾಡಿಗೆ ತೊಗೊಂಗಲ್ಲ ಅಂತ ಹೇಳಿದ್ರು. ಅದ್ರ ಪ್ರಕಾರ ಅವ್ರು 10 ತಿಂಗಳು ತೊಗೊಂಡಾರ ಹೋಸತ್ತೆ. ಆದರೆ ಈಗೇನಂತಾರೆ ಅವರು, ನಾವು ಇನ್ನೂ ಏನದಲ್ಲ 2 ತಿಂಗಳದ್ದು ನೀವು ನಮಗೆ ಆರ್ಡರ್ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನು ಅದ್ರ ಬಗ್ಗೆ ಏನು ಇದು ಆಗಿಲ್ಲ. ಯಾವುದ್ರೆ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟು ಅದನ್ನು ಮಾಫ್ ಮಾಡಿರಪ್ಪ ಅಂತ ಹೇಳೋದು ಅಷ್ಟೇ. ಅದು ಆಲ್ಮೋಸ್ಟ್ ನಿಮ್ಮದು ಎಲ್ಲ ಸಮಸ್ಯೆ ಈಗ ಅವ್ರು ಹೇಳಿ ಹೋಗ್ಯಾರ. ಇನ್ನು ಆಯ್ತಪ್ಪ ಅಂತಂದ್ರೆ ಶಿವಲಾನೆ ಆಯ್ತು. ನಾವು ಅವರು ಮತ್ತು ಇನ್ನೊಂದು ನಮ್ಮ ಮಾರ್ಕೆಟ್ ಇತರ ಮಾರ್ಕೆಟ್ ಗತೆ ಯಾಕೆ ಕಂಪೇರ್ ಮಾಡತ್ತ ಅವ್ರು ಆ ವಿಷಯನೂ ಹೇಳಿದೆವು. 83ರಾಗ ಸುಟ್ಟಾಗ ಒಂದು ಸಣ್ಣ ಅಂಗಡಿ ಮಾಡಿದ್ರೆ ನಾವು 3000ದಾಗ ಮಾಡ್ಕೊಂಡು ಅಂಗಡಿ ಮಾಡ್ಕೊಂಡು ಕೂತ್ ಬಿಡ್ತಿದ್ದೆವು. ಈಗೇನು ಇಲ್ಲಿ ಪೋಸ್ಟಿಗೆ ಹತ್ತೇವು. ಈಗೂ ಅದಾರ ಅವರು. ನಾವು ಏನದ ಮಾರುಕಟ್ಟೆಯ ಈ ಮುಂದಿನ ಭವಿಷ್ಯಕ್ಕೆ ಉತ್ಪನ್ನ ಆಗುವ ದೃಷ್ಟಿಕೋನದಿಂದ ಈಗ ನೀವು ಬರ್ರಿ ಅಲ್ಲಿ ಕಂಬ 4 ಮಂದಿ ಹಿಡಿದ್ರು, ಆ ಕಂಬ ಇವತ್ತಿನ ದಿವಸ ನಾವು ಹೊತ್ಕೊಂಡೆವು. ಯಾಕಂದ್ರೆ ಅದುವಾಗ 200 ರೂಪಾಯಿ ನಮಗೆ ಬಾಡಿಗೆ ಆಗ್ತಿತ್ತು. ಈ ಸಿಂಡಿಕೇಟ್ ಬ್ಯಾಂಕ್ ಲೋನ್ ತುಂಬಿಸಲಿ ಅಂದ್ರೆ ನಾವು 600 ಬಾಡಿಗೆ ಹೊತ್ಕೊಂಡೆವು. ಅದನ್ನೇ ಮುಂದುವರ್ಸಿಬಿಟ್ರು. ವೈಜ್ನಾಥ್ ಕರ್ಕೊಂಡು ಜಿಲ್ಲಾ
ವೈದ್ಯನಾಥ್ ಮಠ ಮಾರುಕಟ್ಟೆ ಅಧ್ಯಕ್ಷರು ಲಾಲ್ ಬಹದ್ದೂರ್ ಶಾಸ್ತ್ರಿ. DC ಸಾಹೇಬ್ರಾತು ಕಮಿಷನರ್ ಸಾಹೇಬ್ರಾತು ನಮಗೆ ಹೊರಗಡೆ ಒಂದು 5 ಫೂಟ್ ಜಾಗ ಕೊಡಬೇಕಾಗಿ ವಿನಂತಿ ಮಾಡ್ಕೋತಿದ್ದೀವಿ ನಾವು ಮಾರ್ಕೆಟ್ದವರೆಲ್ಲರೂ ಕೂಡಿಸಿಂದ. ಯಾಕಂದ್ರೆ ಬಂದ್ಗಿರಿಗೆ ಎಲ್ಲ ನಾವು ಕಸ್ಟಮರ್ ಒಳಗೆ ನಿಂದ್ರಾಗ ಜಾಗ ಇಲ್ಲ ರೀ ಅಲ್ಲಿ ಒಳಗೆ, ನಮ್ಮ ಇರೋದ ತಡ್ಕ ಅಂಗಡಿಗಳು ರೀ. ಹಾಗಾಗಿ ಸ್ವಲ್ಪ ನೋಡ್ತೀರಿ ನೋಡ್ಬರ್ರಿ, ನಮ್ಮ ಅಂಗಡಿಗಳು ಇಲ್ಲಿ ಅದಾವ್ರಿ ಸರ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ವತಿಯಿಂದ ಎಲ್ಲರೂ ಕೂಡಿದ ಕಾರಣ ಇವತ್ತಿನ ದಿವಸ ಮಾರ್ಕೆಟ್ ಪೂರ ಬಂದದ. ಅಂದರೆ ಎಲ್ಲರೂ ಒಂದು ಸಮಸ್ಯೆಗೆ ಯಾವಾಗ ಇದು ಹೋಮ್ಗಾರ್ಡ್ ಆಗಲಿ ಅಥವಾ ಒಂದು ಯಾರೂ ಆಗಲಿ ಇದು ತೆಗೀರಿ ಅದು ತೆಗೀರಿ ಅಂತ ಬರ್ಲತ್ತಾರ. ಆ 3 ಫುಟ್ ಗುಡ್ಡಿ ಜಾಗ ಐತಿ, 3 ಫುಟ್ ಕೆಳಗೆ ಅಥವಾ 3 ಫುಟ್ ಮ್ಯಾಗ ಅವ್ರು ಹಚ್ತೀನಿ ಅಂತ ಹೇಳ್ತಾರೆ. ಅವ್ರದ್ದು ಕಾರಣ ಏನದ, 3 ಫುಟ್ ಕೆಳಗೆ ಹಚ್ಚಿದ್ರು ತೆಗಿ ಅಂತ ಬರ್ತಾರೆ, 3 ಫುಟ್ ಮ್ಯಾಲೆ ಹಚ್ಚಿದ್ರು ತೆಗಿ ಅಂತ ಬರ್ತಾರೆ. ಅವ್ರು ಏನೈತಿ ನಮ್ಮ ಕಮಿಷನರ್ ಸಾಹೇಬ್ ಬಂದ್ಗಿಸಿ ಸರಿಪಡಿದು ಒಂದು ಏನೈತಿ ನಿರ್ಧಾರ ತೊಗೊಂಡ್ಗಿಸಿ ಎಲ್ಲರಿಗೊಂದು ಇದು ಮಾಡಿಕೊಳ್ಳಿ ಅಂತ ಅಷ್ಟೇ, ಮತ್ತೇನಿಲ್ಲ ಅವ್ರ ಸಿನ್ ನಮ್ದು. ಅದು ಏನೈತಿ ಅದು ಮಾಡಿಕೊಡ್ಗಿಸಿ ಎಲ್ಲರಿಗೂ ಸರಿಪಡಿದು ಹಾದಿ ಕೊಡಲಿ ಅಂತ ಅಷ್ಟೇ ನಮ್ಮದು ಮನೆ. ನಮ್ಮ ಸರ್ ಅನ್ವರ್ ಹುಸೇನ್. स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए 4 TV न्यूज़।